ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ बोलो भारत माता की बोलो भारत माता की भारतीय जनता पक्षಕ್ಕೆ भारतीय जनता पक्षಕ್ಕೆ न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಅಲ್ಲಿ 84 ಸರ್ವೆ ನಂಬರ್ದಲ್ಲಿ 842 ಸರ್ವೆ ನಂಬರ್ದಲ್ಲಿ ಏನ ಮನೆಗಳಿದ್ದು ಅವನ್ನೆಲ್ಲ ದೋಷ ಆಗಿದಾವ, ಕೋರ್ಟ್ ಮುಖಾಂತರ ಆಗಿದಾವ. ಅದಕ್ಕೆ ಪುರಸಭೆ ಸರಿಯಾದ ದಾಖಲಾತಿಯನ್ನು ಒಪ್ಪಿಗೆ ಗೊತ್ತಿಲ್ಲ, ಅದು ಒಂದು ಭಾಗ. ಆದ್ರೆ ಇವತ್ತು ಅಲ್ಲಿದ್ದಂಥ ನಿವಾಸಿಗಳು ಹೆಂಗದಾರ ಅಂದ್ರೆ ಮುಂಜಾನೆ ಎದ್ರಂದ್ರೆ ಅವರು ಬಾಂಡೆ ತಿಕ್ಲಕ್ಕೆ ಹೋಗಿ ಬೇರೆಯವ್ರ ಮನೆಗೆ ಬಾಂಡೆ ತಿಕ್ಲಿಕ್ಕೆ ಹೋಗ್ಬೇಕು, ಅರಿವಿ ಒಗಿಲಿಕ್ಕೆ ಹೋಗ್ಬೇಕು. ದಿನನಿತ್ಯ ದುಡಿಲಾರ್ದ ಹೊಟ್ಟೆ ತುಂಬಲಾರ್ದಂಥವ್ರ ನಿವಾಸಿಗಳದಾರ. ಅಲ್ಲಿ ಯಾರದಾರ ಅಂದ್ರೆ ಅಲ್ಪಸಂಖ್ಯಾತರದಾರು, ಹಿಂದುಳಿದ ವರ್ಗದವರದಾರು, SC ST ಅದಾರ. ಮೇಜರ್ 90% ಜನ ಅವರದ. ಇವತ್ತು ಅಹಿಂದ ಸರ್ಕಾರ ತಿಳ್ಕೊತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿವರೆಗೂ ಕೂಡ ಅಲ್ಲಿ DC ಅವ್ರನ್ನು ಬಂದಿಲ್ಲ. ಅಧಿಕಾರಿಗಳು DC ಅವ್ರು ಬರ್ಬೇಕಂತ ಆಸೆ ಇತ್ತು, ಇಶ್ಯೂ ಸಾಣದಲ್ಲ. ಇವತ್ತು ನಮಗೆ ನೋವದ DC ಆಫ್ನಾಗ ಅದೀವು, DC ಅವರಲ್ಲಿ ಬರಬೇಕಾಗಿತ್ತಂತ ಬಲಾನು ಆಸೆ ಪಟ್ಟಾರ. DC ಅವ್ರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳಿಲ್ಲ, ಯಾರೂ ಇಲ್ಲ. ಇವತ್ತು ಅವ್ರು ನಿರ್ಗತಿಕರ ರೋಡ್ನಾಗ ಅದಾರ. ಅಲ್ಲೇ ಅಡಿಗೆ ಮಾಡ್ಕೋತಾರ, ಅಲ್ಲೇ ತಿಂತಾರ, ಮ್ಯಾಲ ಸೂರ್ ಸಕಿಲ್ಲ ಅವ್ರಿಗೆ, ಟೆಂಟ್ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗ ಆ ಸಿಂದಗಿ ನಾಗರಿಕರದಾರ. ಅದಕ್ಕೆ ಕೂಡಲೇ ನಾ DC ಅವ್ರಿಗೆ ಇವತ್ತು DC ಆಫ್ನಾಗ ಮನವಿ ಮಾಡ್ತೀನಿ. ಕೂಡಲೇ DC ಅವ್ರು ತಾವೇ ಹೋಗ್ಬೇಕು ಖುದ್ದಾಗಿ. ಉಸ್ತುವಾರಿ ಮಂತ್ರಿ ಇಲ್ದಾರ ಗೊತ್ತಿಲ್ಲ, ಇನ್ನು ನೇಮಕಾಗೈತಿ ಗೊತ್ತಿಲ್ಲ. ರಾಜಕಾರಣ ವಾತಾವರಣ ಬಿಜಾಪುರ ಜಿಲ್ಲೆಯೊಳಗೆ ಅದ ಇವತ್ತು. ಅದು ಕೂಡಲೇ ಈಗ ಬಹಳಷ್ಟು ವಿಷಯಗಳದಾವ. ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ಪ್ರವಾಸ ಮಾಡಕತ್ತೀನಿ. ಸಾಕಷ್ಟು ಮಳೆಯಾಗಿ ಬೆಳೆ ಅಂತರೂ ನಾಶ ಆಗಿಬಿಟ್ಟಾವ್, ಮನೆಗಳು ಬಿದ್ದಾವ್. ಅವು ಬಿಡ್ರಿ ಒಂದು ಭಾಗ ಅದು. ಇವು ಅದ್ರ ಬಗ್ಗೆ ನಂತರ ನಾವು ಸಪ್ರೇಟಾಗಿ ಹೋರಾಟ ಮಾಡ್ಕೊಂಡು ಮಾಡೋದು. ಇವತ್ತು ತೀವ್ರಗತಿಯಲ್ಲಿ ಆ ರೋಡ್ನಾಗ ಅದಾರ, ಮಳೆ ಆಗತೈತಿ, ನಿರಾಶ್ರಿತ ಸಣ್ಣ ಸಣ್ಣ ಮಕ್ಕಳು ಅದಾವ, ಆ ಮಳೆಯಲ್ಲಿ ಕೂತಾರ. ಅವ್ರಿಗೆ ನೀವು ಬೇಗನೆ ಅರ್ಜೆಂಟ್ ಆಗಿ ಅವ್ರಿಗೆ ನೀವು ನಿವೇಶನ ಕಟ್ಟಿಕೊಡ್ತಕ್ಕಂಥದ್ದು, ಜಾಗ ಅಲಾಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡದೇ ಹೋದ್ರೆ ಇದು ಮುಂದೆ ಕೆಟ್ಟ ಪರಿಣಾಮವನ್ನ ಸರ್ಕಾರ ಅನುಭವಿಸ್ಬೇಕಾಗೈತೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಈ ವಿಷಯ ಬಗ್ಗೆ ಬಹಳ ಸೀರಿಯಸ್ ಆಗಿ ತಗೊಂಡೆ. ಇವತ್ತು ಈ ಪರಿಸ್ಥಿತಿ ಏನ್ರ ಭಾರತೀಯ ಜನತಾ ಪಕ್ಷ ಇತ್ತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದು ಕುಂಡಿರ್ಬೇಕು ಅಂತ ವಾತಾವರಣ ಐತಿ. ಇವತ್ತು ಇಲ್ಲಿ DC ಅವ್ರು ಹೋಗುದಲ್ಲ, ಮುಖ್ಯಮಂತ್ರಿ ಬಂದು ಬರ್ಬೇಕು ಸಿಂದಗಿಗೆ. ಅಂತ ಒಂದು ಇಶ್ಯೂ ಅದ. 84 ಕುಟುಂಬ ರೋಡ್ನಾಗ ಅದ. ಇವತ್ತು ನೋವಿನ ಸಂಗತಿ. ಇವತ್ತು ಯಾರು ಅಧಿಕಾರಿ ಬರಕತ್ತಿಲ್ಲ. ಅದು ಕೂಡಲೇ ನಾವು ಕೂಡ ಈ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಇದು ರಾಜ್ಯಕ್ಕೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇದು ರಾಜ್ಯದಿಂದಲೂ ಕೂಡ ಹೋರಾಟ ನಡೀತೈತಿ. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಅವರಿಗೆ ನೀವು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಇಲ್ಲವಾದ್ರೆ ಉಗ್ರ ರೂಪ ತಾಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಮನವಿಯನ್ನು ಓದಿ ಕೊಡ್ತಾ ಇದ್ದಾರೆ. ಸುನಿಲಣ್ಣ 25 ವರ್ಷದಿಂದ ಸಿಂದಗಿಯಲ್ಲಿ ಇವತ್ತು ಆ ಪುರಸಭೆಯವರು, ಆಗಿನ ಕಾಂಗ್ರೆಸ್ ಶಾಸಕರು ಸುಲ್ಗಾರ್ ಅವರು ಅಲೋಟ್ ಮಾಡಿದಂತ ಜಾಗಿಗಳು ಅವಕ್ಕೆ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಕ್ಕೆ ಮೂಲಭೂತ ಸೌಕರ್ಯ ಎಲ್ಲ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಅದ 25 ವರ್ಷ ಹಿಂದೆ ಕೊಟ್ಟಂತ ಜಾಗ ಅದು. ಅವರು ಸುಸಜ್ಜವಾಗಿ ಮನೆ ಕಟ್ಕೊಂಡಾರ. ಅಲ್ಲಿ ಎಂಥವ್ರದಾರ ಅಂದ್ರೆ ಬಹಳಷ್ಟು ಕಡ ಬಡವರು ಅದಾರ. ಮತ್ ಯಾರು ಅದಾರ ಅಂದ್ರೆ ಅಲ್ಪಸಂಖ್ಯಾತರು ಅದಾರ. ಅಲ್ಲಿ ಹಿಂದುಳಿದ ವರ್ಗದವ್ರು ಅದಾರ, SC ST ಅದಾರ. ಮೇಜರ್ 90% ಅವ್ರ ಅದಾರ. 10% ಬೇರೆ ಇರ್ಬೇಕು. ಆದ್ರೆ ಅಂತ ಒಂದು ಬಡ ಕುಟುಂಬಗಳು ಇವತ್ತು ಆ ಕೋರ್ಟಿಗೆ ಪುರಸಭೆಯವರು ಸರಿಯಾಗಿ ದಾಖಲೆ ಕೊಟ್ಟಿದ್ದಾರಲ್ಲೇ ಗೊತ್ತಿಲ್ಲ. ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದಂತ ಮನೆಗಳನ್ನ ಒಂದೇ ದಿನದಲ್ಲಿ JCBಗಳನ್ನ ಹಚ್ಚುವ ಮೂಲಕ ಕೆಡಿ ನೆಲಸ ಮಾಡಿಬಿಟ್ಟ. ಅವರು ನಿಜವಾಗಿ ಕೂಡ ನಾನು ಹೋಗಿದ್ದೆ ನಿನ್ನೆ. ಆ ಹೆಣ್ಮಕ್ಳು ಅಳ್ತಕ್ಕಂತ ಗೋಳನ್ನು ನೋಡಿದಾಗ ನಾವು ಕೂಡ ಅಲ್ಲಿ ನಮಗ್ ಕಣ್ಣೀರು ಬಂದು. ಅಲ್ಲಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಬಡ
ಕಾರ್ಮಿಕರ ಬಗ್ಗೆ ಕಳೆದ ಒಂದು ವಾರದಿಂದ ಕೂಡ ಅವ್ರು ಅಳ್ತಾ ಕೂತಿದ್ದಾರೆ ರೋಡ್ನ್ಯಾಗ. ಆದ್ರೆ ನಮ್ಮ ದುಃಖದ ಸಂಗತಿ, ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲಿ ಯಾರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳು ಕೂಡ ಅಲ್ಲಿ ಬಂದಿಲ್ಲ, ಸಂಬಂಧಪಟ್ಟ ಶಾಸಕರು ಕೂಡ ಅಲ್ಲಿ ಬಂದಿಲ್ಲ. ಇದು ಶಾಸಕರು ಮಂತ್ರಿಗಳು ಒಂದು ಭಾಗ, ಇವತ್ತು ಒಂದ್ ಕುಟುಂಬ ಅಲ್ಲ, 84 ಕುಟುಂಬ ದೊಡ್ಡ ಬಡಾವಣೆನ ಇವತ್ತು ನೆಲಸಮ ಆಗೈತಿ. ಇದು ಮುಖ್ಯಮಂತ್ರಿಗಳು ಬಂದ ಕೇಸಿಂದ ಏನು ಅಹಿಂದ ನಾಯಕತ್ವ ಕೇಸಿಂದ ಹೇಳ್ಕೊಂಡು ಇಲ್ಲಿವರೆಗೆ ತಾವು ಅಧಿಕಾರವನ್ನು ಅನುಭವಿಸಿದ್ರಿ. ಇವತ್ತು ಅಹಿಂದ ವರ್ಗಕ್ಕೆ ಅನ್ಯಾಯ ಆಗದಲ್ಲಿ 84 ಕುಟುಂಬ ರೋಡಿಗೆ ಬಂದವ. ಮತ್ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬರದೇ ಹೋದ್ರೆ ಈ ಸರ್ಕಾರ ಇದ್ದು ಸತ್ತಂಗ. ಕೂಡಲೇ ಮುಖ್ಯಮಂತ್ರಿಗಳ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು. ಇದನ್ನು ತಾವು ಕೂಡಲೇ ಅವರಿಗೆ ಜಾಗ ಅಲಾಟ್ ಮಾಡ್ತಕ್ಕಂತಿರ್ಬೋದು. ಬರೀ ಜಾಗ ಅಲಾಟ್ ಮಾಡಿ ಹೋಗಿರಲಿಲ್ಲ, ಅವ್ರಿಗೆ ಬಿಲ್ಡಿಂಗ್ ಸಮೇತ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ಭಾರತೀಯ ಜನತಾ ಬಿಜಾಪುರ ಜಿಲ್ಲೆ ಅಧ್ಯಕ್ಷನಾಗಿ ಎಲ್ಲ ಜಿಲ್ಲಾ ನಮ್ಮ ಪದಾಧಿಕಾರಿ ಒತ್ತಾಯ ಮಾಡ್ತಾ ಇದೀವಿ. ಒಂದ್ ವೇಳೆ ಸಿಂದಗಿ ನಗರಾದಂತಹ ಅನ್ಯಾಯವನ್ನು ಸರಿಪಡಿಸದೆ ಅಲ್ಲಿ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡದೆ ಹೋದರೆ ನಾವು ಈಗ ರಾಜ್ಯದ ನಾಯಕರ ಜೊತೆ ನಾನು ಮಾತನಾಡಿದ್ದೀನಿ. ಈ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತದ. ಇದನ್ನ ಹೋರಾಟಕ್ಕೆ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಿಮಾಲೇಷನ್ 25 ವರ್ಷದಿಂದ ಅದನ್ನ ಅಲೋಟ್ ಮಾಡಿದಾರ್ರಿ. ಆ ಫಲಾನುಭವಿ ಏನು ಅದು ಸರ್ಕಾರಿ ಭೂಮಿ ಅಲ್ಲ, ಒಬ್ಬರ ಮಾಲೀಕತ್ವ ಜಾಗನದ ಅದು. ಅದನ್ನ ಮೊದಲು ಒಂದು ಟೈಮ್ದಾಗ ಅವರು ಸರ್ಕಾರ ಕೊಟ್ಟಿದ್ದಾರೆ. ಅದು ಖರಾಬತ್ತ ಸ್ವಲ್ಪ ಇದೆ, ಅದ್ರಾಗ ಕೊಟ್ಟಂತ ಜಮೀನು ಅದು ನಂತರ ಅದು ಎಲ್ಲ ಪ್ಲಾಟ್ ಹಾಕಿ ಎಲ್ಲ ಪ್ರೊಸೀಜರ್ ಮಾಡಿದಾರೆ. ಅವ್ರಿಗೆ ಭೂಮಿ ಬೆಲೆ ಹೆಚ್ಚಾದ ತಕ್ಷಣ ಅವ್ರಿಗೆ ಕಣ್ ಕೆಂಪಾಗಿ ಇವತ್ತು ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ ಇವರು ಪುರಸಭೆ ಅವ್ರ ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು. ಅಲ್ಲಿ ವಾಸಿಗಳ ಫೋಟೋ ಇರ್ಬೇಕು, ಏನು ಕೊಟ್ಟ ಒಟ್ಟಾಗಿ ಅವ್ರು ಏನು ಕೊರತೆ ಆಗಿದ್ದು ನನಗೆ ಪರಿಪೂರ್ಣ ನಮ್ಮ ಸಿಂದಗಿ ಮಾಜಿ ಶಾಸಕರ ಭೂಷಣ ಅವ್ರ ಬಗ್ಗೆ ಪಡಿಸ್ತಾರ. ಒಟ್ಟಾರೆ ಆದ್ರೆ ನನಗೆ ಅವ್ರು ರೋಡಿಗೆ ಬಂದಾರ. ಈಗ ಸರ್ಕಾರ ಜವಾಬ್ದಾರಿ ಏನದ, ಅವ್ರಿಗೆ ನ್ಯಾಯ ಕೊಡ್ಬೇಕು, ಅವರಿಗೆ ಸೂರು ಕೊಡ್ಬೇಕು, ಅವ್ರಿಗೆ ಜಾಗ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡಕತ್ತೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಕೋರ್ಟ್ ನಾವು ಮಾತಾಡಕ್ ಆಗುದಿಲ್ಲ. ಅದಾರೆ ಹಾ ರೀ, ಹಕ್ಪತ್ರದ ಅವ್ರ ಕಡೆ ರೀ, ಹಕ್ಪತ್ರದ ಕರೆಂಟ್ ಬಿಲ್ ತುಂಬಿದಾರ, ಅವೆಲ್ಲ ರೋಡ್ ಆಗಿದಾವ, CC ರೋಡ್ ಆಗಿದಾವ, ನೀರಿನ ಕನೆಕ್ಷನ್ ಅದಾವಲ್ಲೇ. ಅದು ಸಿಂದಗಿ ನಡು ಮಧ್ಯದಾಗ ಐತದು. ಈಗ ನೀವು ದೂರ ಕೊಟ್ರಿ ಅಂದ್ರೆ ರೀ ಅವ್ರಿಗೆ ಏನಾಕೈತಿ ಅಂದ್ರೆ ಅವ್ರ ಬದುಕು ಹೆಂಗದ ಅಂದ್ರೆ ಸಿಟಿ ಮೇಲೆ ಡಿಪೆಂಡ್ ಅದಾರ. ದಿನ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ. ಅವ್ರು ಅತಿ ಸಮೀಪದಲ್ಲೇ ನೀವು ಜಾಗ ಕೊಡ್ಬೇಕು. ಒಂದ್ ದೂರ ನೀವು ಕೊಡ್ತೀವಿ ತೋರಿಸಿದಂತದ್ದು, ಮತ್ತೆ ಅವ್ರು ಬಿಕಾರಿ ಏನ್ ಮಾಡ್ತೀರಿ, ಅವ್ರು ತಿನ್ನಕ್ ಹೋದ ಪರಿಸ್ಥಿತಿ ಅಂದ್ಬಿಡ್ತೀರಿ ನೀವು. ಕೋರ್ಟ್ ತೀರ್ಪ ಸುಪ್ರೀಂ ಕೋರ್ಟ್ ಅವರಂತೆ ಆಗಿದೆ, ಮೊದಲು ಯಾರು ಕಂಪ್ನಿ ಮಾಡೋರಂತ ಆಗಿದೆ. ಅದು ನಿರ್ಗತಿಕರಾಗಿ ಅವ್ರು ನಿರ್ಗತಿಗೆ ನ್ಯಾಯ ಕೊಡ್ಬೇಕು. ನಾವು ಕೋರ್ಟ್ ವಿರುದ್ಧ ಮಾತಾಡಕ್ಕೆ ಆಗೋದಿಲ್ಲ. ಅದು ಕಾನೂನಾತ್ಮಕವಾಗಿ ಕೋರ್ಟ್ ವಿರುದ್ಧ ಮತ್ತೇನೋ ನಾವು ಹೋರಾಟಕ್ಕೆ ಇಳಿತೀವಿ. ಅದೊಂದು ಭಾಗ. ಅವ ಶಾಸಕರ ಹೋರಾಟಕ್ಕೆ ಒಂದು ಪ್ಲಾನ್ ಮಾಡಿ ಕಾನೂನುಬದ್ಧವಾಗಿ ಏನು ಹೋರಾಟ ಮಾಡ್ತಾರ, ಇನ್ನು ಹೆಚ್ಚುವರೆಗೆ ಏನ್ ಮಾಡಕ್ ಬರ್ತಾರ ಪ್ರಯತ್ನ ಮಾಡ್ತಾರ ಕೋರ್ಟಿನ ಸಂಬಂಧಪಟ್ಟಂಗ. ಇನ್ನು ಸದ್ಯದ ಪರಿಸ್ಥಿತಿ ಏನದ ಅಂದ್ರೆ ಆ ಫಲಾನುಭವಿಗಳಿಗೆ ಮನಿ ಬೇಕೀಗ. ಯಾಕಂದ್ರೆ ಆ ಮನಿ ಕಟ್ಟಬೇಕಾರ ಸಾಲ ಮಾಡಿದಾರ ಸರ್. ಒಂದ್ 20 ಲಕ್ಷ 30 ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡಾರ. ಇನ್ನ ಅವ್ರು ಸಾಲ ಮುಟ್ಟಿಲ್ಲ. ಸಾಲಗಾರರಿಗೆ ಉತ್ತರ ಕೊಡ್ಬೇಕು. ತಮ್ಮ ಹೊಟ್ಟೆ ಪಾಡಿಗಾಗಿ ಬದುಕಲಿಕ್ಕೆ ಏನ್ ತಿನ್ಲಿಕ್ಕೆ ತಾವ್ ಏನ್ ಮಾಡ್ಬೇಕು, ಈ ಪರಿಸ್ಥಿತಿ ಅವ್ರಿಗೆ ಅದ ಈಗ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।